ಹಲೋ ಸ್ಟೂಡೆಂಟ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಲಾಸ್ಟ್ ವೀಕ್ ನಾನು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮೇಲೆ ಒಂದು ಕ್ವಿಸ್ ಕೊಟ್ಟಿದ್ದೆ. ಫಸ್ಟ್ ಚಾಪ್ಟರ್ ಮತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬೇಸಿಸ್ ಮೇಲೆ ಟು 12 ಕ್ವೆಶನ್ಸ್ ಇತ್ತು, 2 ಪಾಯಿಂಟ್ಸ್ ಈಚ್. ಅದನ್ನ ತುಂಬಾ ಜನ ಚೆನ್ನಾಗಿ ಮಾಡಿದ್ದಾರೆ. ಅದರ ಆನ್ಸರ್ಸ್ ಅನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್ ಆರ್ ಎ ಟೈಪ್ ಆಫ್ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್. ಅಬ್ಸಲ್ಯೂಟ್ ಚೇಂಜ್ ಮತ್ತೆ ಪರ್ಸೆಂಟೇಜ್ ಚೇಂಜ್ ಎರಡು ಕಾಲಮ್ಸ್ ಅನ್ನ ಆಡ್ ಮಾಡ್ತೀವಿ. ಮತ್ತೆ ಹೋದ ವರ್ಷದ ಫಿಗರ್ಸ್ ಅನ್ನ ಈ ವರ್ಷ ಹೋದ ವರ್ಷದ ಫಿಗರ್ಸ್ ಅನ್ನ ಈ ವರ್ಷದ ಫಿಗರ್ಸ್ ಜೊತೆ ಕಂಪೇರ್ ಮಾಡ್ತೀವಿ. ಅದರ ಅಬ್ಸಲ್ಯೂಟ್ ಚೇಂಜ್ ಮತ್ತೆ ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ಎಷ್ಟು ಚೇಂಜ್ ಆಗಿದೆ ಅಂತ ಮೆಜರ್ ಮಾಡ್ತೀವಿ. ಸೊ ಬೇರೆ ಬೇರೆ ಪೀರಿಯಡ್ಸ್ ಅಲ್ಲಿ ಇರುವಂತ ಫಿಗರ್ಸ್ ಅನ್ನ ನಾವು ಕಂಪೇರ್ ಮಾಡ್ತೀವಿ. ಸೊ ಅದರಿಂದ ಅದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್. ಸೊ ಇಟ್ ಇಸ್ ಹಾರಿಜಾಂಟಲ್ ಅನಾಲಿಸಿಸ್. ಸೊ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು ಬ್ಯಾಲೆನ್ಸ್ ಶೀಟ್ ಅನ್ನ ಜೋಡಿಸ್ಬೇಕಾದ್ರೆ ಬೇರೆ ಬೇರೆ ವರ್ಷದನ್ನ ಹಾರಿಜಾಂಟಲ್ ಆಗಿ ಅಂದ್ರೆ ಅಡ್ಡ ಜೋಡಿಸ್ತೀರ ಅಲ್ವಾ? ಸೊ 2017 ಮತ್ತೆ 2018 ಕಂಪೇರ್ ಮಾಡಬೇಕಾದ್ರೆ ಅದನ್ನ ಹಾರಿಜಾಂಟಲ್ ಅನಾಲಿಸಿಸ್ ಅಂತ ತಿಳ್ಕೊಬಹುದು ಅಲ್ವಾ? ಯಾಕಂದ್ರೆ ಹಾರಿಜಾಂಟಲ್ ಆಗಿ ಜೋಡಿಸಿರ್ತೀರಲ್ಲ. ವರ್ಟಿಕಲ್ ಅಂದ್ರೆ ಒಂದೇ ವರ್ಷದ ಬ್ಯಾಲೆನ್ಸ್ ಶೀಟು ಮತ್ತು ಅದೇ ವರ್ಷದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಕಂಪೇರ್ ಮಾಡೋದು. ಸೊ ಅಲ್ಲಿ ಇರುವಂತ ಫಿಗರ್ಸ್ ಅನ್ನ ಕಂಪೇರ್ ಮಾಡಬೇಕು. ಸೊ ಬೇರೆ ವರ್ಷದ ತಗೊಳ್ಳೋದೇ ಇಲ್ಲ ಅಲ್ಲಿ. ಸೊ ಅದನ್ನ ವರ್ಟಿಕಲ್ ಅನಾಲಿಸಿಸ್ ಅಂತೀವಿ. ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ ಆರ್ ಎ ಟೈಪ್ ಆಫ್ ವರ್ಟಿಕಲ್ ಅನಾಲಿಸಿಸ್. ಯಾಕಂದ್ರೆ ಇಲ್ಲಿ ಎಕ್ಸಾಂಪಲ್ ಬಂತು. ಕಾಮನ್ ಸೈಜ್ ಅಂದ್ರೆ ಇಲ್ಲಿ ಬೇಸಿಕ್ಲಿ ಟೋಟಲ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಪ್ರೆಸೆಂಟ್ ಮಾಡ್ತಾ ಹೋಗೋದು. ಅದೇ ವರ್ಷದ್ದೇ ತಗೋತೀವಿ ಟೋಟಲ್ನ. ಇನ್ಕಮ್ ಸ್ಟೇಟ್ಮೆಂಟ್ ಆದ್ರೆ ಸೇಲ್ಸ್ ನ ಟೋಟಲ್ ಆಗಿ ತಗೋತೀವಿ. ಇಲ್ಲ ಬ್ಯಾಲೆನ್ಸ್ ಶೀಟ್ ಆದ್ರೆ ಟೋಟಲ್ ಅಸೆಟ್ಸ್ ಅಥವಾ ಟೋಟಲ್ ಲಯಬಿಲಿಟೀಸ್ ಏನಿರುತ್ತೆ ಅದನ್ನ ಟೋಟಲ್ ಆಗಿ ತಗೋತೀವಿ. ಸೊ ಅದೇ ವರ್ಷದ್ದೇ ತಗೊಳ್ಳೋದ್ರಿಂದ ದಿಸ್ ಇಸ್ ವರ್ಟಿಕಲ್ ಅನಾಲಿಸಿಸ್. ಕಾಮನ್ ಸೈಜ್ ಇಸ್ ವರ್ಟಿಕಲ್ ಅನಾಲಿಸಿಸ್. ಕಂಪ್ಯಾರಿಟಿವ್ ಇಸ್ ಹಾರಿಜಾಂಟಲ್ ಅನಾಲಿಸಿಸ್. Absolute change and percentage change are the columns added in comparative statements. Comparative statements. Percent of total or percent of sales ಇಲ್ಲಿ ಆಡ್ ಮಾಡ್ತೀವಿ ಕಾಮನ್ ಸೈಜ್ ಅಲ್ಲಿ ಅಲ್ವಾ? ಸೊ ಪರ್ಸೆಂಟ್ ಆಫ್ ಟೋಟಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮಾಡ್ತೀವಿ. ಟೋಟಲ್ ಅಂದ್ರೆ ಇಲ್ಲಿ ಟೋಟಲ್ ಅಸೆಟ್ಸ್ ಅಥವಾ ಟೋಟಲ್ ಲಯಬಿಲಿಟೀಸ್. ಪರ್ಸೆಂಟ್ ಆಫ್ ಸೇಲ್ಸ್ ಯಾವಾಗ ತಗೋತೀವಿ ಅಂದ್ರೆ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ. Comparing financial statements of different time periods is called horizontal analysis. Horizontal analysis. Comparing different items of the same period for analysis. Vertical analysis. What type of analysis involves determining a base year? ಒಂದು ಬೇಸ್ ಇಯರ್ ಅಂತ ತಗೊಳ್ಳೋದು, ಆ ಬೇಸ್ ಇಯರ್ ಫಿಗರ್ಸ್ನೆಲ್ಲ 100 ಅಂತ ತಗೊಂಡು ಬೇರೆ ವರ್ಷದ್ದೆಲ್ಲ ಅದಕ್ಕೆ ಕಂಪೇರ್ ಮಾಡ್ತಾ ಹೋಗೋದು. ಅದನ್ನ ನಾವು ಟ್ರೆಂಡ್ ಅನಾಲಿಸಿಸ್ ಅಂತೀವಿ. ದಟ್ ಈಸ್ ಕಾಲ್ಡ್ ಟ್ರೆಂಡ್ ಅನಾಲಿಸಿಸ್ ಅಥವಾ ಟ್ರೆಂಡ್ ಪರ್ಸೆಂಟೇಜಸ್. Which of the following financial statement analysis involves comparison of corresponding figure of different periods? So corresponding figures. ಸೊ ಟ್ರೆಂಡ್ ಅನಾಲಿಸಿಸ್ ಅಲ್ಲಿ ಆ ರೀತಿ ಮಾಡ್ತೀವಿ, ಕಂಪ್ಯಾರಿಟಿವ್ ಅಲ್ಲೂ ಹಾಗೆ ಮಾಡ್ತೀವಿ ಅಲ್ವಾ? ನಿಮ್ಗೆ ಕ್ವಶನ್ ಅರ್ಥ ಆಗಿರ್ಬೋದು. ಈಗ ಬ್ಯಾಲೆನ್ಸ್ ಶೀಟ್ ಅಂತ ತಗೊಂಡ್ರೆ ಕ್ರೆಡಿಟರ್ಸ್ ಇದೆ. ಕ್ರೆಡಿಟರ್ಸ್ ಆಫ್ 2019 ಮತ್ತೆ ಕ್ರೆಡಿಟರ್ಸ್ ಆಫ್ 2018 ಕಂಪೇರ್ ಮಾಡ್ತೀವಿ. ಅದ್ರದ್ದು ಅಬ್ಸಲ್ಯೂಟ್ ಚೇಂಜು ಪರ್ಸೆಂಟೇಜ್ ಚೇಂಜ್ ನ ಮೆನ್ಷನ್ ಮಾಡ್ತೀವಿ. ಟ್ರೆಂಡ್ ಅಲ್ಲೂ ಅಷ್ಟೇನೆ. 2018 ನ ಬೇಸ್ ಇಯರ್ ಆಗಿ ತಗೊಂಡ್ರೆ
ಆ ಬೇಸ್ ಇಯರ್ಗೆ 2019 ಕ್ರೆಡಿಟರ್ಸ್ ಅನ್ನ ಕಂಪೇರ್ ಮಾಡ್ತೀವಿ. ಸೊ ಅಲ್ಲೂ ಕರೆಸ್ಪಾಂಡಿಂಗ್ ಫಿಗರ್ನೇ ಮಾಡೋದ್ರಿಂದ ಅಂದ್ರೆ ಕ್ರೆಡಿಟರ್ಸ್ ಮತ್ತೆ ಆ ವರ್ಷದ ಕ್ರೆಡಿಟರ್ಸ್. ಸೊ ಕರೆಸ್ಪಾಂಡಿಂಗ್ ಫಿಗರ್ನೇ ಮಾಡೋದ್ರಿಂದ ಟ್ರೆಂಡ್ ಅಲ್ಲೂ ಅದನ್ನೇ ಮಾಡ್ತೀವಿ. ಸೊ ಬೋತ್ ಎ ಅಂಡ್ ಬಿ. Do you compare each and every item to sales in trend analysis? ಪ್ರತಿಯೊಂದು ಐಟಮ್ ಅನ್ನು ಸೇಲ್ಸ್ಗೆ ಕಂಪೇರ್ ಮಾಡ್ತೀವ? ಇಲ್ಲ. ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಮಾಡ್ತೀವಿ ಟ್ರೆಂಡ್ ಅನಾಲಿಸಿಸ್ ಅಲ್ಲಿ? ಅದು ಬ್ಯಾಲೆನ್ಸ್ ಶೀಟ್ ಆದ್ರೂ ಆಗಿರ್ಲಿ, ಇನ್ಕಮ್ ಸ್ಟೇಟ್ ಆದ್ರೂ ಆಗಿರ್ಲಿ, ಒಟ್ನಲ್ಲಿ ನಾವು ಎಲ್ಲಾ ಫಿಗರ್ಸ್ ಅನ್ನು 100% ಅಂತ ತಗೊಂಡು ಇನ್ ಮಿಕ್ಕಿದ್ದ ವರ್ಷದ ಫಿಗರ್ಸ್ನೆಲ್ಲ ಇದ್ರ ಜೊತೆ ಕಂಪೇರ್ ಮಾಡಿ ನಾವು ಪರ್ಸೆಂಟೇಜಸ್ ಅಲ್ಲಿ ಮೆನ್ಷನ್ ಮಾಡ್ತೀವಿ ಅಷ್ಟೇನೆ. ಎಲ್ಲದನ್ನು ಸೇಲ್ಸ್ ಜೊತೆ ಕಂಪೇರ್ ಮಾಡಲ್ಲ ಟ್ರೆಂಡ್ ಅನಾಲಿಸಿಸ್ ಅಲ್ಲಿ. ದಟ್ ಈಸ್ ರಾಂಗ್. Do you express each and every item in income statement as a percentage of sales taken as 100% while doing common size analysis? ಹೌದು, ಇದು ಮಾಡ್ತೀವಿ ಕಾಮನ್ ಸೈಜ್ ಅಲ್ಲಿ. ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಪರ್ಸೆಂಟ್ ಆಫ್ ಸೇಲ್ಸ್ ಅಂತ ತಗೋತೀವಿ. ಅಂದ್ರೆ ಸೇಲ್ಸ್ ನ 100% ಅಂತ ತಗೊಂಡು ಆಸ್ ಎ ಪರ್ಸೆಂಟೇಜ್ ಆಫ್ ಸೇಲ್ಸ್ ಅಂತ ಮಾಡ್ತೀವಿ. ಎಸ್. In a comparative statement, if percentage change is 25%, absolute change is 25,000, then what could be the previous year figure? The question ತುಂಬಾ ಸಿಂಪಲ್ ಇದೆ. ಪರ್ಸೆಂಟೇಜ್ ಚೇಂಜು 25% ಇದೆಯಂತೆ, ಅಬ್ಸಲ್ಯೂಟ್ ಚೇಂಜು 25,000 ಅಂದಮೇಲೆ ಪ್ರೀವಿಯಸ್ ಇಯರ್ ಫಿಗರು ಎಷ್ಟಿರುತ್ತೆ? ಈಗ ನೀವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಅಬ್ಸಲ್ಯೂಟ್ ಚೇಂಜ್ ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಫಿಗರ್ ಇಂಟು 100 ಅಲ್ವಾ? ಸೊ ಅಬ್ಸಲ್ಯೂಟ್ ಚೇಂಜ್ ಏನಿದೆ 25,000, ದಟ್ ಈಸ್ 25%. ಸೊ ದಿಸ್ 25,000 ಈಸ್ 25%. ಆದ್ಮೇಲೆ 100% ಎಷ್ಟಾಗುತ್ತೆ? 100/25 ಮಾಡಿ. 25,000 ಇಂಟು 100/25 ಎಷ್ಟಾಗುತ್ತೆ? 4. 100/25 ಅಂದ್ರೆ 4. 4 into 25,000, 1 lakh. So 1 lakh is the answer. 1 lakh is the answer. ಅರ್ಥ ಆಯ್ತಾ? ಈಗ ಈ ಅಬ್ಸಲ್ಯೂಟ್ ಚೇಂಜ್ ಏನಿದೆ 25,000, ದಿಸ್ ಈಸ್ ಈಕ್ವಿವಾಲೆಂಟ್ ಟು 25%. 25,000 25% ಆದ್ರೆ 100% ಎಷ್ಟು? 100% ಅಂದ್ರೆ ಇಲ್ಲಿ ಪ್ರೀವಿಯಸ್ ಇಯರ್ ಫಿಗರ್. ಪ್ರೀವಿಯಸ್ ಇಯರ್ ಫಿಗರ್ ಈಸ್ 100% ಅಲ್ವಾ? ಅದ್ರ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋದು ನೀವು. ಎಷ್ಟಾಗುತ್ತೆ? ನೀವು ಮಾಮೂಲಿಯಾಗಿ 25% ಆಫ್ 1000 ಮಾಡಬೇಕು ಅಂತ ಇಟ್ಕೊಳ್ಳಿ. 25/100 ಇಂಟು 1000, 250 ಅಂತ ಬರುತ್ತೆ. ಆದ್ರೆ ಇಲ್ಲಿ ಇದೇ 25%, ಇನ್ನು 100% ಎಷ್ಟು ಅಂತ ಮಾಡ್ತೀವಿ, ಉಲ್ಟಾ ಮಾಡ್ತಾ ಇದೀರಾ ಅಲ್ವಾ? ಸೊ ಅದರಿಂದ ಮಲ್ಟಿಪ್ಲೈಡ್ ಬೈ 100/25 ಮಾಡಬೇಕು. 100/25 ಉಲ್ಟಾ ಮಾಡಬೇಕು. ಸೊ 25,000 ಇಂಟು 100/25, 1 lakh ಬರುತ್ತೆ. The last question. In a trend analysis statement, if net profit of 2019 is rupees 1,50,000 and of 2020 is rupees 2 lakh, what is the trend percentage or if 2019 is taken as base year? So 2019 is base year. So base figure 1,50,000. ಸೊ ಈ ವರ್ಷ 2 ಲಕ್ಷ ಇದೆ ನೆಟ್ ಪ್ರಾಫಿಟ್. ಸೊ 2 ಲಕ್ಷ 1,50,000 ಅಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ 2 lakh ಡಿವೈಡೆಡ್ ಬೈ 1,50,000 ಇಂಟು 100. ಸೊ ಬೇಸ್ ಇಯರ್ ಏನಿದೆ 2019 ಅದು ಯಾವತ್ತು ಕೆಳಗೆ ಬರಬೇಕು. ಸೊ ಕರೆಂಟ್ ಇಯರ್ 2 lakh divided by previous year figure 1,50,000
ಇಂಟು 100. ಸೊ ಮಾಡಿದ್ರೆ ನಿಮಗೆ 133.33% ಬರುತ್ತೆ. 133.33%. ಹಾಗೆ ಬರೀಬೇಕು ಟ್ರೆಂಡ್ ಸ್ಟೇಟ್ಮೆಂಟ್ ಅಲ್ಲಿ. ಈ ತರ ಕ್ವೆಶನ್ಸ್ ನಿಮಗೆ ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ನೀವು NET ಅಥವಾ ಆ ಥರದ ಎಕ್ಸಾಮ್ಸ್ ಬರೀಬೇಕು ಅಂದಾಗ ಇದೊಂದು ಫೀಡ್ಬ್ಯಾಕ್ ಕೇಳಿದ್ದೆ. ತುಂಬಾ ಜನ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೀರಾ ಪಾಸಿಟಿವ್ ಆಗಿ. ಸಜೆಷನ್ಸ್ ಕೂಡ ಕೊಟ್ಟಿದ್ದಾರೆ. ಓಕೆ ಸ್ಟೂಡೆಂಟ್ಸ್, ಪ್ರತಿ ಕ್ವಿಜ್ ಅನ್ನು ಹೀಗೆ ಅಟೆಂಡ್ ಮಾಡಿ. ಪ್ರತಿ ಕ್ವಿಜ್ ಅಲ್ಲಿ ಟಾಪ್ ಸ್ಕೋರರ್ ಯಾರು ಇರ್ತಾರೆ ಅವ್ರಿಗೆ ಒಂದು ಗಿಫ್ಟ್ ಸಿಗುತ್ತೆ ನನ್ನ ಕಡೆಯಿಂದ. ಸೊ ಕೀಪ್ ಸ್ಟಡಿಂಗ್, ಕೀಪ್ ಲರ್ನಿಂಗ್, ಸ್ಟೇ ಸೇಫ್. ಥ್ಯಾಂಕ್ ಯು.